ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಲ್ಲಿ ಐಟಿ ದಾಳಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಗುತ್ತಿಗೆದಾರನ ಪ್ಲಾನ್ನಂತೆ ಬಲೆಗೆ ಬಿದ್ದ ಐಟಿ ಅಧಿಕಾರಿ ನಾಗೇಶ್ ನಿನ್ನೆ ಸಂಜೆ 7 ಗಂಟೆಯ ನಂತರ ನಡೆದಿದ್ದಂತಹ ಘಟನೆ ಇದು. 40 ಲಕ್ಷ ಕೊಟ್ಟರೆ ಐಟಿ ಕೇಸ್ನಿಂದ ಕೈ ಬಿಡುವಂತಹ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಹಣ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಂತಹ ಗುತ್ತಿಗೆದಾರ ಶ್ರೀನಿವಾಸ್ ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಸಿಬಿಐ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರನ್ನ ಕೊಟ್ಟಿರ್ತಾರೆ. ಗುತ್ತಿಗೆದಾರರ ದೂರಿನ ಮೇಲೆಗೆ ಐಟಿ ಅಧಿಕಾರಿ ಮೇಲೆ ಸಿಬಿಐ ಕಂಡುಬೀಳುತ್ತೆ. ನಾಗೇಶ್ ಮೊಬೈಲ್ ಕರೆಗಳ ಮೇಲೆ ಸಿಬಿಐ ಅಧಿಕಾರಿಗಳು ನಿಗಾ ಇಡ್ತಾರೆ. ನಿನ್ನೆ ಸಂಜೆ ಶ್ರೀನಿವಾಸ್ಗೆ ಫೋನ್ ಮಾಡಿದಂತಹ ಐಟಿ ಅಧಿಕಾರಿ ನಾಗೇಶ್ ಮೊದಲ ಕಂತಿನಲ್ಲಿ 14 ಲಕ್ಷ ಕೊಡೋದಾಗಿ ಹೇಳ್ತಾನೆ. ಹಾಗಾಗಿ ಜಯನಗರದ ಸ್ಟಾರ್ ಬಕ್ಸ್ ಕಾಫಿ ಶಾಪ್ಗೆ ಶ್ರೀನಿವಾಸರನ್ನ ಕರೆಸ್ತಾರೆ. ಹಣ ಪಡೆಯೋದಕ್ಕೆ ಕಾಫಿ ಶಾಪ್ಗೆ ಬಂದಿದ್ದಂತಹ ಐಟಿ ಆಫೀಸರ್ ನಾಗೇಶ್ ಹಣ ಎಣಿಸ್ತಾ ಇದ್ದ ಹಾಗೆ ಏಕಾಏಕಿ ಸಿಬಿಐ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ಮುಂದೆ ನಡೆದದ್ದೆಲ್ಲವೂ ಕೂಡ ನಿಮಗೆಲ್ಲ ಗೊತ್ತಿದೆ. ನಿನ್ನೆ ನಡೆದಂತಹ ಘಟನೆ, ನಾಗೇಶ್ ಮೊಬೈಲ್ ಕರೆಗಳ ಮೇಲೆ ಸಿಬಿಐ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ಯಾವಾಗಲೂ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದದ್ದು ಐಟಿ ಅಧಿಕಾರಿಗಳ ದಾಳಿ, ಕಕ್ಕಾಬಿಕ್ಕಿ ಆಗಿದ್ದಾರೆ ಉದ್ಯಮಿಗಳು, ಬೇರೆ ಇನ್ಯಾರಾದರೂ ಎಲ್ಲವೂ ಕೂಡ ನೋಡ್ತಾ ಇದ್ವಿ. ಆದರೆ ಐಟಿ ಅಧಿಕಾರಿಯೇ ಕಕ್ಕಾಬಿಕ್ಕಿ ಆಗುವ ಹಾಗೆ ಸಿಬಿಐ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ಮಾಡಿದ್ದಾರೆ. 40 ಲಕ್ಷ ಕೊಡಬೇಕು ಕೇಸನ್ನು ಮುಚ್ಚಾಕೋದಕ್ಕೆ ಅನ್ನುವಂತಹ ಬೇಡಿಕೆಯನ್ನು ಉದ್ಯಮಿಯೊಬ್ಬರ ಮುಂದೆ ಇಟ್ಟಿರ್ತಾನೆ. ಹಾಗಾಗಿ 14 ಲಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಈ ಒಂದು ದಾಳಿ ನಡೆದಿದೆ. ಇದಕ್ಕೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂಜಯ್ ಕೊಡ್ತಾರೆ. ಸಂಜಯ್, ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಐಟಿ ದಾಳಿ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಎಲ್ಲವೂ ಕೂಡ ಗುತ್ತಿಗೆದಾರನ ಪ್ಲಾನ್ನಂತೆ ಬಲೆಗೆ ಬಿದ್ದಿದ್ದು. ಹಾಗಾಗಿ ಒಂದು ಪ್ರಕರಣವನ್ನು ಮುಚ್ಚೋದಕ್ಕೆ ಹೋಗಿ ಐಟಿ ಅಧಿಕಾರಿ ತಗಲಾಕೊಂಡಂತಹ ಘಟನೆ ನಿನ್ನೆ ನಡೆದಿದೆ. ಯಾವ ಈಗ ತನಿಖೆ ನಡೀತಾ ಇದೆ, ಯಾವ ರೀತಿಯಲ್ಲಿ ಏನೇನೆಲ್ಲ ಮಾಹಿತಿ ಇದೆ ಇದ್ರ ಬಗ್ಗೆ ಅಂತ? ಹೌದು ಗುರುಪ್ರಸಾದ್, ನೀವು ಹೇಳ್ತಾ ಇದ್ದಾಗೆ ಇಷ್ಟು ದಿನ ಭ್ರಷ್ಟ ಅಧಿಕಾರಿಗಳ ಮೇಲೆ ಐಟಿ ದಾಳಿ ಅಂತ ಕೇಳ್ತಾ ಇದ್ವಿ. ಆದ್ರೆ ಈಗ ಭ್ರಷ್ಟ ಐಟಿ ಅಧಿಕಾರಿಗಳ ಮೇಲೆ ಸಿಬಿಐ ದಾಳಿ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಸಹ ಇದು ಜನರು ನಂಬತಕ್ಕಂಥ ವಿಚಾರ ಅಲ್ಲ. ಆದ್ರೂ ಸಹ ಈ ಘಟನೆ ನಿನ್ನೆ ನಡೆದೋಗಿರ್ತಕ್ಕಂಥದ್ದು. ಏನು ಐಟಿ ಅಧಿಕಾರಿಯ ನಾಗೇಶ್ ಮತ್ತೆ ಮತ್ತೊಬ್ಬರು ಅಧಿಕಾರಿಗಳು ಸೇರಿ ಒಂದು ಡೀಲ್ ಅನ್ನ ಕುದಿಸಿರ್ತಾರೆ, ಲಂಚ ಪಡೆಯುವಂತ ಡೀಲ್. ಈ ವಿಚಾರವಾಗಿ ನಿನ್ನೆ ಸಿಬಿಐ ಅಧಿಕಾರಿಗಳಿಗೆ ಮಾಹಿತಿ ಬಂದಿರ್ತಂತೆ, ದೂರುದಾರರಿಂದ ಮಾಹಿತಿ ಬಂದಿರುತ್ತೆ, ಲಂಚಕ್ಕೆ ಇಟ್ಟಿದ್ದಾರೆ, ಪ್ರಕರಣವನ್ನು ಮುಚ್ಚಾಕಲು ಐಟಿಯಲ್ಲಿ ಅಂತ. ಹಾಗಾಗಿ ನಿನ್ನೆ ಸಿಬಿಐ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ವಿತ್ ಕ್ಯಾಶ್ ಅನ್ನ ಸಮೇತ ಜಯನಗರದ ಒಂದು ಸ್ಟಾರ್ ಬಕ್ಸ್ ಕಾಫಿ ಡೇನಲ್ಲಿ ಹಿಡಿದಿರ್ತಕ್ಕಂಥದ್ದು. ನಿನ್ನೆ ಸುಮಾರು ತಡರಾತ್ರಿವರೆಗೂ ಜಯನಗರದ ಕಾಫಿ ಡೇನಲ್ಲಿ ವಿಚಾರಣೆಯನ್ನ ನಡೆಸಿದಂತ ಏನು ಸಿಬಿಐ ಅಧಿಕಾರಿಗಳು ಅನಂತರ ಇಬ್ಬರು ಅಧಿಕಾರಿಗಳನ್ನು ಐಟಿ ಅಧಿಕಾರಿಗಳನ್ನು ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗಿ ಅಲ್ಲೂ ಸಹ ತಪಾಸಣೆಯನ್ನ ನಡೆಸ್ತಾರೆ. ಯಾಕಂದ್ರೆ ಇನ್ನೂ ಹೆಚ್ಚಿನ ಒಂದು ಅಮೌಂಟ್ ಕ್ಯಾಶ್ ಸಿಗಬಹುದು ಮನೆಗಳಲ್ಲಿ. ಹಾಗೂ ಏನು ಈ ಒಂದು ಪ್ರಕರಣಕ್ಕೆ ಡೀಲ್ಗೆ ಸಂಬಂಧಪಟ್ಟಂತ ಯಾವ್ದಾದ್ರು ದಾಖಲಾತಿಗಳು ಮನೆಗಳಲ್ಲಿ ಇಟ್ಟಿದ್ದಾರಾ? ಯಾಕಂತಂದ್ರೆ ಐಟಿ ಅಧಿಕಾರಿಗಳು ಏನು ದೂರುದಾರರ ಒಂದು ಕಂಪನಿಯಿಂದ ವಶಪಡಿಸ್ಕೊಂಡ್ ಬಂದಿರ್ತಾರೆ, ಐಟಿ ಇಲಾಖೆಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನ ಅದನ್ನ ಕಚೇರಿ ಮನೆಯಲ್ಲೇ ಇಟ್ಟಿದ್ದಾರಾ? ಈ ವಿಚಾರವಾಗಿ ನಿನ್ನೆ ಸುಮಾರು ಬೆಳಗಿನ ಜಾವ 5 ಗಂಟೆವರೆಗೂ ಸಿಬಿಐ ಅಧಿಕಾರಿಗಳು ಏನು ಐಟಿ ಅಧಿಕಾರಿಗಳ ಮನೆಗಳಲ್ಲಿ ತಪಾಸಣೆ ಇರ್ತಕ್ಕಂಥದ್ದು. ತಪಾಸಣೆ ನಡೆಸಿದ ನಂತರ ಇಂದು ಬೆಳಗಿನ ಜಾವದ ಮೇಲೆ ಸಿಬಿಐ ಕಚೇರಿ ಅಂದ್ರೆ ಬಳ್ಳಾರಿ ರಸ್ತೆಯಲ್ಲಿ ಇರ್ತಕ್ಕಂಥ ಸಿಬಿಐ ಕಚೇರಿಗೆ ಕರೆತಂದಿರ್ತಕ್ಕಂಥದ್ದು. ಈಗ ಅರೆಸ್ಟ್ ಪ್ರೊಸೀಜರ್ ಅನ್ನ ತೋರಿಸ್ತಾರೆ. ಅರೆಸ್ಟ್ ಪ್ರೊಸೀಜರ್ ತೋರಿಸಿದ ನಂತರ ಮತ್ತಷ್ಟು ವಿಚಾರಣೆಯನ್ನು ನಡೆಸಿ ಅನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೀತಾರೆ ಸಿಬಿಐ ಅಧಿಕಾರಿಗಳು ಐಟಿ ಅಧಿಕಾರಿಗಳನ್ನ. ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.